ಬರಡು ಮರದ ಶಕ್ತಿಯನ್ನ ನೋಡಿದ ಖುಷಿಯಲ್ಲಿ ಮಲಗಿದ್ದ ನಮ್ಮ ತಂಡ ರಾತ್ರಿ ಕಳೆಯಿತು. ಅನಂತರ ಕಳೆದು ಹೋಗಿದ್ದ ವ್ಯಕ್ತಿ ಮತ್ತೆ ಮರಳಿ ನಮಗೆ ಸಿಕ್ಕ. ಜೊತೆಗೆ ಸ್ಥಳೀಯರಲ್ಲಿದ್ದ ಭಾವನೆ ನಮಗಾದ ಅನುಭವಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಅದರ ನಿಗೂಢತೆ ಬಯಲಾಗಿದೆ. ಬೆಳಕು ಹರಿದು ಅಲ್ಲಿಂದ ಎದ್ದು ಮತ್ತೆ ಬನಜುರುಗಿ ಗುಡ್ಡವನ್ನ ಬಳಸುತ್ತಾ ಬರ್ತೀವಿ. ರಾತ್ರಿಯಾದ ಒಂದೊಂದು ಅನುಭವಗಳು ಕ್ಷಣ ಕ್ಷಣಕ್ಕೂ ನೆನಪಾಗುತ್ತವೆ. ರಾತ್ರಿ ನಾವು ಇಲ್ಲಿಂದ ಕೆಳಗೆ ಹೋಗ್ಬೇಕಾರೆ ಅಲ್ಲಿ ಹಳ್ಳದ ಥರ ಐತ್ರಿ. ಹಳ್ಳದ ಥರ ತಳಗೆ ಇಳ್ಬೇಕಂತಂದ್ರೆ ಸಿಕ್ಕಾಪಟ್ಟೆ ಜಾರದು ಇದು ಮಾಡೋದು ಮೇಲೆ ಹತ್ತಕ್ಕಾಗಲಿಲ್ಲ ರೀ. ಅಲ್ಲೇ ಕೆಳಗಡೆ ಅವರು ಏನು ನೋಡಿ ಓಡಿ ಹೋದ್ರಲ್ಲ, ಅಲ್ಲೇ ಭಾಳ ನಾವು ಹೆದರ್ಕೊಂಡು ಬಿಟ್ಟಿದ್ವಿ. ಆಮೇಲೆ ಕೆಳಗೆ ನೋಡಿದರೆ ತುಂಬಾ ಭಯಾನಕವಾಗಿದೆ ಅದು ಸ್ಥಳನ. ಅಲ್ಲಿ ಹೋಗೋಕ್ಕೆ ಭಾಳ ಭಯ ಆಗ್ತಾಯಿತ್ತು. ತಂಡದ ಪ್ರತಿಯೊಬ್ಬರನ್ನು ಮಾತನಾಡಿಸಿದಾಗ ಪ್ರತಿಯೊಬ್ಬರಿಗೂ ಆ ಸಂದರ್ಭದಲ್ಲಿ ಆದ ಅನುಭವದ ನೆನಪು ಮಾತಾಗಿ ಬರ್ತಾ ಇತ್ತು. ನೈಟು 4 ಜನ ಹೋಗಿದ್ದು, ಅದರಲ್ಲಿ ಒಬ್ಬರು ಮಿಸ್ ಆದರು. ಅವ್ರಿಗೇನೋ ಸ್ವಲ್ಪ ಭಯ ಥರ ಅದಕ್ಕೆ ಕಂಡು ಮತ್ತು ಏನೋ ಕಾಣ್ತಂತೆ, ಅವ್ರಿಗೇನೋ ಕೂಗ್ತಾರ ಅಂತ, ಏನೋ ಭಯಂಕರ ಏನೋ ಸೌಂಡ್ ಥರ ಕೇಳ್ತಂತೆ ಅವರಿಗೆ. ಅದರಲ್ಲಿ ಒಬ್ಬರು ಏನೋ ಮಿಸ್ ಆದರು ಅವರು ಆ ಕಡೆ ಈ ಕಡೆ. ಮತ್ತು ನಾವು ಇನ್ನು 3 ಜನ ಹಂಗೆ ಹೋದೋ ಸ್ವಲ್ಪ ಏನೋ ಬರೆ ಅದರಲ್ಲಿ ಹೋಗೋಕ್ಕೆಲ್ಲ ತುಂಬ ಕಷ್ಟ ಐತೆ ಅದರಲ್ಲಿ ಅಪ್ಪು ಇಳಿಜಾರೆಲ್ಲ ಐತಲ್ಲ, ಅಲ್ಲಿ ಹೋಗೋಕ್ಕೆಲ್ಲ ತುಂಬ ಕಷ್ಟ ಐತೆ ಅದರಲ್ಲಿ. ಅದ್ರ ನಾನು ಬೇರೆ ಡ್ರೈವಿಂಗ್ ಮಾಡಿದ್ನಲ್ಲ, ಅದು ತುಂಬ ಸ್ವಲ್ಪ ನಡೆಯೋಕ್ಕೆಲ್ಲ ಸ್ವಲ್ಪ ತುಂಬ ಟಯರ್ಡ್ ಆಯಿತು. ಕಣಿವೆ ಹತ್ರನೇ ತುಂಬ ಸ್ವಲ್ಪ ಭಯ ಜಾಸ್ತಿ ಆಯಿತು. ಸ್ಥಳೀಯರಲ್ಲಿ ಈ ಸ್ಥಳದ ಬಗ್ಗೆ ಇರುವ ಭಯಕ್ಕೆ ಕೆಲವೊಂದು ಕಾರಣಗಳಿವೆ. ಆ ಕಾರಣದ ಹಿಂದೆ ಒಂದು ಕಥೆ ಇದೆ. ಆ ಬನಜುರಗಿ ಬೆಟ್ಟದ ರಾಣಿ ಈ ಕರಿಯಮ್ಮ. ಈಕೆಯೇ ಈ ಬೆಟ್ಟವನ್ನ ಕಾಯ್ತಾ ಇದ್ದಾಳೆ ಎಂಬ ನಂಬಿಕೆ ಇಲ್ಲಿಯ ಜನರಲ್ಲಿ ಬಲವಾಗಿದೆ. ಈ ಕರಿಯಮ್ಮ ದೇವಿಯ ಬಗ್ಗೆ ಮಾತನಾಡಲು ಕೂಡ ಸ್ಥಳೀಯರು ಹೆದರುತ್ತಾರೆ. ಈ ಕರಿಯಮ್ಮಳೇನೋ ಬೆಟ್ಟದ ದೇವತೆ, ಆದರೆ ಈ ಬೆಟ್ಟದಲ್ಲಿ ಈಕೆಗೆ ಕಡು ವೈರಿಯಾಗಿ ಇವಳ ಹತ್ತಿರ ಬರುವ ಜನರನ್ನ ದಾರಿ ತಪ್ಪಿಸುತ್ತಿದೆ ದುಷ್ಟಶಕ್ತಿ. ರಾತ್ರಿಯಾದರೆ ಸಾಕು, ಈ ಕರಿಯಮ್ಮಳ ಹತ್ತಿರ ಬರುವ ಜನರಿಗೆ ರಾತ್ರಿಯಲ್ಲಿ ಅಡ್ಡಗಟ್ಟಿ ಅವರನ್ನ ಹೆದರಿಸ್ತಾ ಇದೆ ಒಂದು ಕರಾಳ ರೂಪ. ಅದನ್ನ ನೋಡಿ ಹಲವರು ಹೆದರಿ ಕಂಗೆಟ್ಟಿದ್ದಾರೆ. ನಾ ಹಿಂದಿದ್ದೆ, ನನ್ನ ಫ್ರೆಂಡು ಮುಂದಿದ್ದ. ಹಂಗೆ ನಡ್ಕೋದ ಹೊಂಟಾಗ ನಮ್ಮ ಫ್ರೆಂಡ್ಗೆ ಒಂದು ನನಗೆ ಕಾಣಲಿಲ್ಲ, ಅವನಿಗೆ ಒಂದು ವಿಕಾರವಾದಂಥ ವೈಟ್ ಕಲರು ಮತ್ತು ಸಾರಿ ಉಟ್ಕೊಂಥ ಒಂದು ಏನೋ ನಮಗೂ ಅವನಿಗೆ ಕಾಣಿದಂತೆ. ಅವು ಬಂದ ತಕ್ಷಣ ಎಬ್ಬಿಸಿ ಅವನು ಏನು ಮಾಡಿದಂದ್ರೆ ಅಂಜಿ ಮುಂದೆ ಹೋಗೋದಂಗೆ ತಡೀತ ನಂತರ ಏನು ಮಾಡಿದಂದ್ರೆ ಆವಾಗ ನನ್ನ ಕರೆದ ನನಗೆ ಕೇಳಿಸ್ಲಿಲ್ಲ. ಅವ್ನು ಕೇಳಿಸ್ಲಿಲ್ಲ ನಂತರ ಏನು ಮಾಡಿದಂದ್ರೆ ಅವನು ಹಿಂದೆ ಹೋಗೋಕ್ಕಾಗ್ತಾಯಿಲ್ಲ, ಮುಂದೆ ಬರೋಕ್ಕಾಗ್ತಾಯಿಲ್ಲ. ಅವಾಗ ಅವನು ಅಯ್ಯೋ ಅಂತ ಚೀರ್ಕೊಂಡ. ಅವಾಗ ನಾನು ಹೋದ ತಕ್ಷಣ ನನಗೆ ಕಾಣಿಸ್ಲಿಲ್ಲ, ಆದರೂ ಸಹಿತ ಅವ್ನು ಮುಂದೆ ಬರೋಕ್ತಾ ಇರಲಿಲ್ಲ. ಏನಾಯ್ತಪ್ಪ ಅಂದ್ರೆ ನಾನು ವಿಚಾರ ಮಾಡಿ ನಾನು ಗಾಬರಿ ಆದ ತಕ್ಷಣ ಅವನು ಏನು ಮಾಡಿದ, ಎಗ್ಗಮ್ಮಿ ಅವನು ಅಂತರ ಭೂಮಿಯಿಂದ ಒಂದು 5 ಅಡಿ 10 ಅಡಿ ಯಂತ್ರ ಎಬ್ಬಿಸಿ ಅವನು ಪಕ್ಕಕ್ಕೆ ತಾಯಿತು. ಸ್ಥಳೀಯರಲ್ಲಿ ಭಯವನ್ನ ಮೂಡಿಸಿ ರಹಸ್ಯವಾಗಿ ಕಾಡ್ತಾ ಇದ್ದ ಈ ಸ್ಥಳವಿರೋದು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಚಿಕ್ಕನಂದಿಯ ಹೊರವಲಯದಲ್ಲಿ. ಈ ಸ್ಥಳದ ಬಗ್ಗೆ ತಿಳಿದಾಗ ನಮ್ಮ ಕುತೂಹಲದ ಕಟ್ಟೆ ಒಡೆದಿತ್ತು. ಭಯಕ್ಕೆ ಇಂತಹ ಹಿನ್ನೆಲೆ ಇರುವ ಕಾಡಿನ ದಾರಿ ಹಿಡಿದು ಹೊರಟಿದ್ದಾಗ ನಮ್ಮಲ್ಲೂ ಭಯವಿತ್ತು. ಆದರೆ ಆ ರಹಸ್ಯವನ್ನ ಭೇದಿಸಿದ ಖುಷಿಯು ನಮ್ಮಲ್ಲಿತ್ತು. ರಾತ್ರಿ ಕಳೆದು ಹೋದ ನಮ್ಮ ತಂಡದ ವ್ಯಕ್ತಿಯನ್ನ ಹುಡುಕುತ್ತಾ ಬರ್ತೀವಿ. ರಾತ್ರಿ ನಾವು ಕ್ರಮಿಸಿ ಹೆದರಿ ಓಡಿ ಹೋಗಿದ್ದ ಕಣಿವೆಯ ಹತ್ತಿರ ಬಂದಾಗ ಅಲ್ಲಿ ನಮಗೆ ಆಶ್ಚರ್ಯದ ನೋಟದಲ್ಲಿ ಸ್ವಲ್ಪ ಸಂತಸ ಮೂಡಿಸಿತ್ತು, ಜೊತೆಗೆ ಭಯಾನು ಮೂಡಿಸಿತ್ತು. ಅಲ್ಲಿ ರಾತ್ರಿ ಕಳೆದು ಹೋಗಿದ್ದ ತಂಡದ ವ್ಯಕ್ತಿ ಕಣಿವೆಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ.
ನಾವು ನಿಧಾನಕ್ಕೆ ಅವನ ಹತ್ತಿರ ಹೋಗಿ ಅವನನ್ನ ಎತ್ತುಕೊಂಡು ನಮ್ಮ ಗಾಡಿಯೆಡೆಗೆ ಕರೆತರುತ್ತೇವೆ. ಅವನ ಶರೀರವನ್ನ ಪರೀಕ್ಷಿಸಿದಾಗ ಈತನಿಗೆ ಹಲವಾರು ಗಾಯಗಳಾಗಿದ್ದವು. ಮೊದಲಿಗೆ ಪ್ರಥಮ ಚಿಕಿತ್ಸೆ ನೀಡಿ ಇವನ ಅನುಭವ ಕೆದಕುತ್ತೇವೆ. ರಾತ್ರಿ ನಾವು ಅಲ್ಲಿ ನಮ್ಮ ದೋಸ್ತು ನಾವು ಬರಾತಿದ್ದು ಬರುವಾಗ ಅವಂಗ ಮುಂದೆ ನಡಿ ನಾ ಬರ್ತಾನಂತ ಹೇಳಿನ್ರಿ. ಆಮೇಲೆ ನಾ ಆ ಕಡೆ ಮ್ಯಾಲ ಏರಿ ಹೊಂಟಿದ್ರಿ ಅವಾಗ ಹೋಗುವಾಗ್ರಿ ಅಲ್ಲಿ ಮ್ಯಾಲ ಹೋದಾಗ್ರಿ ವಿಚಿತ್ರವಾದ ಒಂದು ಆಕಾರದ ಮನುಷ್ಯ ಕಾಣ್ತಾರೆ. ಹತ್ತು ಕೂಡ ಗಡಬಡಿಸ್ಬಿಡ್ದು ಅಲ್ಲಿಂದ ನುಗ್ಗಿಸಿದಂಗೆ ಆತರ ಅದು ನುಗ್ಗಿಸಿದಂಗೆ ಆತ್ರಿ. ಅಲ್ಲಿಂದ ಉಳ್ಕೋತ ತೆಳಗೆ ಬೈನ್ರಿ, ಓಡ್ಕೋತ ಅಂಜ್ಕೋತ ಬೈನ್ರಿ. ಈಚೆ ಕಡೆ ಬೈನ್ರಿ, ಈಚೆ ಕಡೆಯಿಂದ ಇದು ಹಿಡಿದು ನುಗ್ಗಿಸಿದಂಗೆ ಆತರ ಅದು. ಅಲ್ಲಿಂದ ಏನು ಹೊಳ್ಕೋತ ಬಿದ್ದರೆ ನನಗೇನು ಅದು ಬೆಳ್ತಾನ ಏನು ಗೊತ್ತೇ ಇಲ್ರಿ. ಬೆಳಿಗ್ಗೆ ಬಂದ್ರೆ ಅವರು ಎತ್ಕೊಂಡು ಗಾಡಿ ಹಾಕೊಂಡು ದವಾಖಾನೆಗೆ ಹೋದ್ರಿ. ರಾತ್ರಿ ಹೊತ್ತು ಈ ಕಾಡಲ್ಲಿ ಬನಜುರಗಿ ಪೊದೆಯ ರೆಂಬೆ ಕೊಂಬೆಗಳನ್ನ ಒಯ್ಯಲು ಬರುತ್ತಾರೆ. ಹೆಚ್ಚಾಗಿ ಆ ಜನರು ವಿಚಿತ್ರವಾಗಿ ಕೂಗುತ್ತಾ ಅರೆಬರೆ ಮೈಯಲ್ಲಿ ಓಡಾಡುತ್ತಾರೆ. ಆ ಅನುಭವ ನಮ್ಮ ತಂಡದ ವ್ಯಕ್ತಿಗೂ ಆಗಿದೆ. ಈ ಜಾಗಕ್ಕೆ ಒಂದು ಜನಾಂಗದ ಜನ ಬರ್ತಾರೆ. ಈ ಬನಜುರಗಿ ಅನ್ನೋದೊಂದು ಇದು ಮಾಮೂಲಿ ಜೋಪಡಿಗಳು ಕಟ್ಟೋದು, ಗುಡಿಸಲುಗಳು ಕಟ್ಟುವಂಥದ್ದು ಒಂದು ಐಟಮ್ಮು. ಈ ಐಟಮ್ನ ಒಯ್ಯೋಕ್ಕೆ ಹಗಲು ಹೊತ್ತಿಗಿಂತ ರಾತ್ರಿ ಹೊತ್ತು ಜಾಸ್ತಿ ಇದನ್ನು ಕುಯ್ಯೋಕ್ಕಂತ ಬರ್ತಾರೆ. ಇಲ್ಲಿ ತೊಗೊಂಡು ಹೋಗೋದನ್ನು ಬಂದ್ ಮಾಡಿಸ್ಬೋದು ಅಂತ ಅವ್ರು ಯಾರು ಜಾಸ್ತಿ ಮಾತಾಡೋದು. ರಾತ್ರಿ ಬಂದು ಕಳ್ತನದಿಂದ ಅದನ್ನು ತೊಗೊಂಡು ಹೋಗ್ತಾರೆ ಬನಜುರಗಿನ. ಅದನ್ನೇ ಇಲ್ಲಿ ಜನ ಸ್ಥಳೀಯರು ನೋಡಿ ಹೆದರಿರ್ಬೋದು. ಮತ್ತು ಅವ್ರು ವಿಚಿತ್ರವಾಗಿ ಕೂಗ್ತಾರೆ, ಅಂದರೆ ಇಲ್ಲಿ ಸ್ಥಳೀಯರು ಯಾರು ಬರದೇ ಇರಲಿ ಅಂತ. ಅಂದರೆ ದೆವ್ವ ಇದೆ, ಭೂತ ಇದೆ ಅಂತ ಒಂದು ನಂಬಿಕೆ ಹುಟ್ಟಿಸ್ತಾರೆ ಜನಕ್ಕೆ. ಜೊತೆಗೆ ಇಲ್ಲಿ ರಾತ್ರಿಯ ಹೊತ್ತು ಈ ಕರಿಯಮ್ಮಳನ್ನ ಹುಡುಕಿಕೊಂಡು ಹೋದ್ರೆ ಖಂಡಿತ ದಾರಿ ತಪ್ಪುತ್ತಾರೆ. ಇಲ್ಲಿಯ ದುಷ್ಟ ಶಕ್ತಿಯೇ ದಾರಿ ತಪ್ಪಿಸುತ್ತದೆ ಎಂಬ ನಂಬಿಕೆ ಇಲ್ಲಿಯವರಿಗೆ ಬಲವಾಗಿದೆ. ಆದರೆ ನಾವು ಕಂಡಂತೆ ಆ ಸತ್ಯದ ಹಿಂದಿರುವ ಕಾರಣವೇ ಬೇರೆ. ಯಾವುದೇ ಒಂದು ಸ್ಥಳದ ಬಗ್ಗೆ ಅದು ನಿಗೂಢವಾಗಿದ್ದರೆ ಅದು ಕತೆ ಕಟ್ಟೋದು ಸ್ವಾಭಾವಿಕ ಆ ಸ್ಥಳದ ಬಗ್ಗೆ. ಅದೇ ಥರ ಈ ಕರಿಯಮ್ಮ ದೇವಸ್ಥಾನದ ವಿಷಯದಲ್ಲೂ ಆ ಕರಿಯಮ್ಮನ ಹತ್ರ ಏನೋ ಈ ಮೋಜು ಬಸ್ತಿ ಮಾಡೋ ಜನ, ಏನು ಚಿಕನ್ ಮಾಡಬೇಕು, ತಿನ್ನಬೇಕು, ಪಾರ್ಟಿ ಮಾಡ್ಬೇಕಂತ ಬರೋ ಜನ ಎಲ್ಲ ಆ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಅಲ್ಲೇ ಜಾಗ ಮಾಡಿಕೊಂಡು ಅದನ್ನು ಅಲ್ಲಿ ಮಾಡಿ ತಿನ್ಬೇಕಂತ ಬಂದಿರ್ತಾರೆ. ಬಟ್ ಅವರು ಇಲ್ಲಿ ದಾರಿಲೇ ತಿನ್ಕೊಂಬಂದರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು. ಅಲ್ಲಿ ದಾರಿ ಕಾಣಲ್ಲ, ಹೋಗೋಕೆ ದಾರಿ ಸಿಗಲ್ಲ. ಹೀಗಾಗಿ ಅವ್ರು ದಾರಿ ತಪ್ತಾರೆ. ಹೆಂಡ ಹೊಡ್ಕೊಂಡು ಬಂದಿದ್ರೆ ಫುಲ್ ಟೈಟ್ ಆಗಿರ್ತಾರೆ. ಹೀಗಾಗಿ ಆ ದಾರಿ ಹುಡ್ಕೊಂಡು ಹೋಗೋದು ಕಷ್ಟ. ಹಗಲು ಹೊತ್ತು ಹುಡ್ಕೋಕೆ ಕಷ್ಟ, ಅಂದರೆ ರಾತ್ರಿ ಹೊತ್ತೋದು ಇನ್ನೂ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದು ಅಲ್ಲಿ ಆ ಥರ ಹೋಗಬಾರ್ದು ಅನ್ನೋದು ನಂಬಿಕೆ ಉಟ್ಕೊಂಡಿದೆ. ಹಲವು ಏಳು ಬೀಳುಗಳ ನಡುವೆ ಪ್ರಯಾಸ ಪಟ್ಟು ಪ್ರಥಮ ಚಿಕಿತ್ಸೆ ನೀಡಿದ ತಂಡದ ವ್ಯಕ್ತಿಯನ್ನ ಎತ್ತಿ ಗಾಡಿಗೆ ಹಾಕಿಕೊಂಡು ಈ ಬನಜುರಗಿ ಬೆಟ್ಟದ ರಹಸ್ಯವನ್ನ ಭೇದಿಸಿ ನಾವು ವಾಪಸ್ಸಾದೆವು. ಸ್ಥಳೀಯರಿಗೆ ಬೆಟ್ಟದ ಬಗ್ಗೆ ಭಯ ಮೂಡಿಸಿದೆ. ಅದಕ್ಕೆ ದೆವ್ವ ಮತ್ತು ದೇವರ ಮಧ್ಯೆ ವೈರತ್ವದ ಕಥೆ ಕಟ್ಟಿ ತಮ್ಮ ಬೇಳೆ ಬೇಯಿಸ್ಕೊಳ್ತಿದ್ದಾರೆ ಅಲ್ಲಿಯ ಕೆಲವು ಕಳ್ಳರು. ಆದರೆ ನಮ್ಮ ತಂಡ ಅದರ ನೈಜತೆಯನ್ನ ಆ ರಾತ್ರಿಯೇ ಬಯಲು ಮಾಡಿದೆ. ಆದರೆ ಆ ರಾತ್ರಿ ಆಗಿರುವ ಅನುಭವ ಮಾತ್ರ ಭಯಂಕರ, ಭಯಾನಕ. ಇಂತಹ ಹಲವು ಸಂಗತಿಗಳನ್ನು ಒತ್ತು ತರುವ ಕಾರ್ಯಕ್ರಮವೇ ಬಯಾಡಾಕಿ. ಸಮಯ ಸದಾ ನಿಮ್ಮೊಂದಿಗೆ.